Hi, Namaste. Myself, Channappa Kanchi. Today, I discuss about lesson number 1, Vijayanagara Empire. So, introduction. The expeditions which started during 13th century by Delhi Sultan Alauddin Khilji over South India continued in 14th century. Also, as a result, many South Indian kingdoms like Yadavas of Devagiri, Vaisalas of Dwarasmudra, Kakatiyas of Warangal, and Pandyas of Madurai and others were defeated. At this juncture, Vijayanagara succeeded in creating a strong political power as a solution for South India's political issues. It ruled for 3 centuries. ಒಂದು ವಿದ್ಯಾರ್ಥಿಗಳೇ, ನಾವೀಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಮೊದಲೇ ಅಧ್ಯಾಯದಲ್ಲಿ ಇಲ್ಲಿ ಮೊದಲು ಪರಿಚಯವನ್ನು ನೋಡೋದಾದರೆ 13ನೇ ಶತಮಾನದ ಆರಂಭದಲ್ಲಿ ದೆಹಲಿ ಸುಲ್ತಾನಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ಸುಮಾರು 14ನೇ ಶತಮಾನದವರೆಗೂ ನಿರಂತರ ದಾಳಿಗೊಳಗಾಗುತ್ತೆ. ಇದರ ಒಂದು ಪರಿಣಾಮವಾಗಿ ದಕ್ಷಿಣದ ಭಾರತದ ಒಂದು ರಾಜ್ಯಗಳಾದಂಥ ಈ ದೇವಗಿರಿಯ ಯಾದವರು, ದೋರಸಮುದ್ರದ ಹೊಯ್ಸಳರು, ವಾರಂಗಲ್ಲಿನ ಕಾಕತೀಯರು ಹಾಗೂ ಪಾಂಡ್ಯರು, ಮದುರೈನ ಪಾಂಡ್ಯರು ಮೊದಲಾದ ಅರಸರುಗಳ ಮನೆತನಗಳು ಇಲ್ಲಿ ಅವನತಿಯನ್ನು ಹೊಂದುತ್ತವೆ ಆತನ ದಾಳಿಯಿಂದ. ಇಂತಹ ಸಂದಿಗ್ಧ ಸಮಯದಲ್ಲಿ ವಿಜಯನಗರ ಅಂತಕ್ಕಂಥ ಒಂದು ಸಾಮ್ರಾಜ್ಯ ಒಂದು ರಾಜಕೀಯ ಪ್ರಾಬಲ್ಯವನ್ನು ಈ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಈ ಒಂದು ಅವಧಿಯಲ್ಲಿ ಹುಟ್ಟುಕೊಳ್ಳುತ್ತೆ. ಆ ಒಂದು ಸಾಮ್ರಾಜ್ಯ ಸುಮಾರು 3 ಶತಮಾನದವರೆಗೆ ವಿಜಯನಗರ ಸಾಮ್ರಾಜ್ಯ ಈ ದಕ್ಷಿಣ ಭಾರತವನ್ನು ಆಳುತ್ತೆ. ಇನ್ ದಿಸ್ ಲೆಸನ್ the dynasty which ruled Vijayanagara Empire are explained and contributions of these kings to political, social, economical, literary, art and sculpture are also discussed. Battle of Talikoti or Rakkasatangadigi, which was the main reason for the decline of Vijayanagara Empire and its effect are also discussed here. ಈ ಅಧ್ಯಾಯದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಒಂದು ವಿವರಣೆಯನ್ನು ನೋಡ್ತಾ ಅಲ್ಲಿ ಬರ್ತಕ್ಕಂಥ 4 ಮನೆತನಗಳ ವಿವರವನ್ನು, ಆ ಒಂದು ಮನೆತನಗಳ ರಾಜರು ನೀಡತಕ್ಕಂಥ ಕೊಡುಗೆಗಳನ್ನು, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಗಳಿಗೆ ನೀಡುವಂಥ ಕೊಡುಗೆ ಮತ್ತು ರಕ್ಕಸತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವನಿಗೆ ಕಾರಣ ಆಯಿತು ಅಂತಕ್ಕಂಥದ್ದನ್ನು ಈ ಒಂದು ಅಧ್ಯಾಯದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಮಕ್ಕಳೇ. ಓಕೆ, ಲೆಟ್ ಮೀ 1 more ಪಾಯಿಂಟ್ಸ್. ಓಕೆ, ನೋಡುವ ಹಾಗಾದರೆ. ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಇನ್ 1336 AD ಆನ್ ದ ಸೌದರ್ನ್ ಬ್ಯಾಂಕ್ ಆಫ್ ತುಂಗಭದ್ರಾ ರಿವರ್ ಬೈ ದ ಸನ್ ಆಫ್ ಸಂಗಮ called Ariyara, Bukkaraya, Kampanaraya, Marappa and Muddappa. Hampi of Ballari district was their capital and their national emblem was Bora or Varaha. ಓಕೆ, ಇಲ್ಲಿ ನಾವು ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನು ಅಂತಂದರೆ, ಇಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ 1336 ಸಾಮಾನ್ಯ ಶಕೆಯಲ್ಲಿ ಇಲ್ಲಿ ಸ್ಥಾಪನೆ ಆಗುತ್ತೆ. ತುಂಗಭದ್ರಾ ನದಿಯ ದಂಡೆಯ ಮೇಲೆ ಈ ಒಂದು ಸಂಗಮನ ಮಕ್ಕಳಾಗಿರ್ತಕ್ಕಂಥ ಹರಿಯರ, ಓಕೆ, ಸಂಗಮನ ಮಕ್ಕಳಾಗಿರ್ತಕ್ಕಂಥ ಹರಿಯರ, ಆನಂತರ ಹರಿಯರ, ಬುಕ್ಕರಾಯ, ಕಂಪಣ, ಮಾರಪ್ಪ ಮತ್ತು ಮುದ್ದಪ್ಪ. ಈ ಹರಿಯರನ ಮಕ್ಕಳು ಇವರೇನು ಮಾಡಿದ್ರು ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಂಪಿ, ಬಳ್ಳಾರಿ ಡಿಸ್ಟಿಕ್ನಲ್ಲಿ ಬರ್ತಕ್ಕಂಥ ಹಂಪಿ
ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದರ ಒಂದು ರಾಜ್ಯ ಲಾಂಛನದ ರಾಷ್ಟ್ರೀಯ ಲಾಂಛನ ಬೋರ ಅಥವಾ ವರಹ ಅಂತಕ್ಕಂಥದ್ದು ಇವರ ರಾಷ್ಟ್ರೀಯ ಅಥವಾ ರಾಜ್ಯ ಲಾಂಛನವಾಗಿತ್ತು ಮಕ್ಕಳೇ. ಓಕೆ, ನೀವು ನೋಡ್ತಾ ಇದ್ದಾರೆ ಈಗ ಈ ಒಂದು ಚಿತ್ರದಲ್ಲಿ ವರಹ ಲಾಂಛನ ಅಂತಕ್ಕಂಥದ್ದು ಈ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಡ್ಯೂರಿಂಗ್ 1336-1646 ಕಾಮನ್ era, Vijayanagara Empire was ruled by the four dynasties called Sangama Dynasty 1336-1485, Salava Dynasty 1485 to 1505 Common Era, Tuluva Dynasty 1505 to 1567, and Aravidu Dynasty 1570 till 1646. 1336ರಿಂದ 1646 ಸಾಮಾನ್ಯ ಶಕೆಯವರೆಗೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡುತ್ತೆ. ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಶೇಷವಾಗಿ 4 ಮನೆತನಗಳು ಆಡಳಿತ ಮಾಡ್ತವೆ. ಸಂಗಮ ಒಂದು ರಾಜಮನೆತನ, ಸಾಳುವ ಮನೆತನ, ತುಳುವ ಮನೆತನ ಹಾಗೂ ಅರವಿಡು ಮನೆತನ ಅಂತಕ್ಕಂಥದ್ದು 4 ಮನೆತನಗಳು ಈ ಒಂದು ವಿಜಯನಗರವನ್ನು ಆಳ್ತಾ ಇವೆ. ಹಾಗಾದರೆ ನೋಡೋಣಲ್ಲ ನಾವು ಮೊದಲಿಗೆ ಸಂಗಮ ಡೈನೆಸ್ಟಿ ಬಗ್ಗೆ. ಸೊ ಸಂಗಮ ಡೈನೆಸ್ಟಿ 1336 to 1485 ಕಾಮನ್ era. ಓಕೆ, ಹರಿಹರ ಆ್ಯಂಡ್ ಬುಕ್ಕ. ಹರಿಹರ 1336 to 1357 common era was the first king of this dynasty. He took control over the regions of Tungabhadra river. He extended his empire to Konkana coastal areas of the west, to Nellore and Kadapa of the east, to the Krishna river of the north, Kaveri river of the south. Like this, he laid a strong foundation for his empire. ವಿದ್ಯಾರ್ಥಿಗಳೇ, ಸಂಗಮ ಮನೆತನವನ್ನು ನಾವು ನೋಡ್ತಾ ಇದ್ದೀವಿ. 1336ರಿಂದ 1485 ಸಾಮಾನ್ಯ ಶಕೆಯಲ್ಲಿ ಆಳ್ತಕ್ಕಂಥ ಮನೆತನ ಇದಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯದ ಮೊಟ್ಟ ಮೊದಲ ಮನೆತನವಾಗಿದೆ. ಹರಿಹರ ಮತ್ತು ಬುಕ್ಕರಾಯರ ಒಂದು ಆಳ್ವಿಕೆಯನ್ನು ನೋಡೋದಾದರೆ, ಹರಿಹರ 1336ರಿಂದ 1357 ಸಾಮಾನ್ಯ ಶಕೆಯವರೆಗೆ ಆಳ್ತಾನೆ. ಈತ ವಿಜಯನಗರ ಸಾಮ್ರಾಜ್ಯದ ಮೊಟ್ಟ ಮೊದಲ ಅರಸ ಅಂತ ಹೇಳ್ಬೋದು ಮಕ್ಕಳೇ. ಈ ಟುಕ್ ಕಂಟ್ರೋಲ್ ಓವರ್ ದ ರೀಜನ್ಸ್ ಆಫ್ ದ ತುಂಗಭದ್ರಾ ರಿವರ್. ಈತ ಏನು ಮಾಡಿದಂದರೆ, ಇಲ್ಲಿ ತುಂಗಭದ್ರಾ ನದಿ ಪಾತ್ರದ ಭೂಮಿಯನ್ನು ತನ್ನ ಒಂದು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ತಾನೆ. ಈ ಎಕ್ಸ್ಟೆಂಡೆಡ್ ಈಸ್ ಎಂಪೈರ್ ಟು ಕೊಂಕಣ ಕೋಸ್ಟಲ್ ಏರಿಯಾ ಆಫ್ ದ ವೆಸ್ಟ್, ಟು ನೆಲ್ಲೋರ ಆ್ಯಂಡ್ ಕಡಪ ಆಫ್ ದ ಈಸ್ಟ್. ಈತ ಏನು ಮಾಡಿದ ಅಂತಂದರೆ, ಕೊಂಕಣ ಪ್ರದೇಶವನ್ನು ಪಶ್ಚಿಮದಲ್ಲಿರ್ತಕ್ಕಂತಹ ಕೊಂಕಣ ಕರಾವಳಿಯಿಂದ ಹಿಡಿದು ನೆಲ್ಲೂರು ಮತ್ತು ಕಡಪ ಅಂತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲ್ಲೂರು ಮತ್ತು ಕಡಪದವರೆಗಿನ ಪೂರ್ವ ಭಾಗದವರೆಗೆ ಇಲ್ಲಿ ವಿಸ್ತಾರ ಮಾಡ್ತಾನೆ. ಟು ದ ಕೃಷ್ಣ ರಿವರ್ ಆಫ್ ದ ನಾರ್ತ್, ಇನ್ನು ಉತ್ತರದಲ್ಲಿ ಕೃಷ್ಣಾ ನದಿಯಿಂದ, ಆ್ಯಂಡ್ ಕಾವೇರಿ ರಿವರ್ ಆಫ್ ದ ಸೌತ್, ಇನ್ನು ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಈತ ತನ್ನ ಸಾಮ್ರಾಜ್ಯವನ್ನು ಏನು ಮಾಡ್ತಾನೆ ಅಂತಂದರೆ ವಿಸ್ತಾರ ಮಾಡ್ತಾನೆ. ಲೈಕ್ ದಿಸ್ ಈ ಲೈಡ್ ಎ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಈಸ್ ಎಂಪೈರ್. ಆಗ ಏನು ಮಾಡಿದ ಅಂತಂದರೆ, ಈತ ತನ್ನ ಒಂದು ಸಾಮ್ರಾಜ್ಯಕ್ಕೆ ಒಂದು ಬಲಿಷ್ಠವಾದಂಥ ಒಂದು ಅಷ್ಟೇ ಒಂದು ಪ್ರಬಲವಾದಂಥ ಒಂದು ಬುನಾದಿಯನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಹಾಕಿದ ಅಂತ ಹೇಳ್ಬೋದು. ನೆಕ್ಸ್ಟ್, ಬುಕ್ಕರಾಯ 1357 ಕಾಮನ್ era. Brother of Harihara took over power after his death because Harihara had no son. ಒಂದು ವಿದ್ಯಾರ್ಥಿಗಳೇ, ಹರಿಹರನ ನಂತರ ಅಧಿಕಾರಕ್ಕೆ ಬಂದಂಥ ಒಬ್ಬ ರಾಜ ಯಾರು ಅಂದರೆ ಬುಕ್ಕರಾಯ. 1357ರಿಂದ 1377 ಸಾಮಾನ್ಯ ಶಕೆಯಲ್ಲಿ ಬರ್ತಾನೆ. ಈತ ಹರಿಹರನ ನಂತರ ಹರಿಹರನ ಮಕ್ಕಳು ಯಾರಾದರೂ ಇಲ್ಲಿ ಅಧಿಕಾರಕ್ಕೆ ಬರಬೇಕಾಗಿತ್ತು ಆ ಪರಂಪರೆಯಲ್ಲಿ. ಆದರೆ ಹರಿಹರನಿಗೆ ಮಕ್ಕಳೇ ಇರದೇ ಇರೋದರಿಂದ ಆತನ ತಮ್ಮನಾಗಿರ್ತಕ್ಕಂಥ ಬುಕ್ಕರಾಯ ಇಲ್ಲಿ ಅಧಿಕಾರಕ್ಕೆ ಬಂದ. ಡ್ಯೂರಿಂಗ್ ಹಿಸ್ ರೂಲ್ ಹಿಸ್ ಸನ್ ಕಂಪಣ wandered the empire by defeating the Sultana of Madurai
ಈ ಅವಧಿಯಲ್ಲಿ ಅಂದರೆ ಬುಕ್ಕರಾಯ ಅಧಿಕಾರಕ್ಕೆ ಬಂದಾಗ ಈತನ ಮಗ ಅಂದರೆ ಬುಕ್ಕರಾಯನ ಮಗ ಕಂಪಣ ಏನು ಮಾಡ್ತಾನೆ ಅಂದರೆ ಇಲ್ಲಿ ಮದುರೈದ ಸುಲ್ತಾನ್ನ ಮೇಲೆ ದಾಳಿ ಮಾಡ್ತಾನೆ ಅವನ ಸಾಮ್ರಾಜ್ಯದಲ್ಲಿ. ದಿಸ್ ವಾಸ್ ಎಕ್ಸ್ಪ್ಲೈನ್ಡ್ in a book called Madura Vijayam, which was written by ಕಂಪಣಾಸ್ ಫೇನ್ ಗಂಗಾದೇವಿ. ಈತನ ಈ ಒಂದು ಸಾಧನೆಯ ವಿವರವನ್ನು ನಾವು ನೋಡೋದಾದರೆ ಈ ಸಾಧನೆಯ ವಿವರ ನಮಗೆ ಮಧುರಾ ವಿಜಯಂ ಅಂತಕ್ಕಂಥ ಪುಸ್ತಕದಲ್ಲಿ ಹೇಳಲಾಗಿದೆ. ಇದನ್ನು ಈತನ ಅಂದರೆ ಕಂಪಣನ ರಾಣಿಯಾಗಿರ್ತಕ್ಕಂತಹ ಎಲ್ಲಿ ಗಂಗಾದೇವಿ ಬರೀತಾಳೆ. ಬುಕ್ಕ ಕ್ಯಾಪ್ಚರ್ಡ್ ಪೆನುಕೊಂಡ ಬೈ ಡಿಫೀಟಿಂಗ್ ರೆಡ್ಡೀಸ್. ಈತ ಏನು ಮಾಡಿದೆ ಅಂದರೆ ಅಷ್ಟೇ ಅಲ್ಲ, ಬುಕ್ಕರಾಯ ಏನು ಮಾಡ್ತಾನೆ, ಪೆನುಕೊಂಡದಿಂದ ರೆಡ್ಡಿಗಳನ್ನೇನು ಮಾಡ್ತಾನೆ, ಸೋಲಿಸ್ತಾನೆ. ಆಫ್ ಕೊಂಡವೇಡು, ಇಲ್ಲಿ ಪೆನುಕೊಂಡದಲ್ಲಿರ್ತಕ್ಕಂಥ ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸ್ತಾನೆ. ಆ್ಯಂಡ್ ಈ ಇನ್ಕ್ಲೂಡೆಡ್ ಇಟ್ ಟು ವಿಜಯನಗರ ಎಂಪೈರ್. ಈ ಒಂದು ಕೊಂಡವೀಡನ್ನು ಕೂಡ ಏನು ಮಾಡಿದೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬುಕ್ಕರಾಯ ಸೇರಿಸಿದ. ಶ್ರವಣ ಬೆಳಗೊಳ ಇನ್ಸ್ಕ್ರಿಪ್ಷನ್ ಆಫ್ 1368 ಕಾಮನ್ ಎರಾ explain that okay. So Savana Belagola inscription of the 1368 common era explain that Pacific of the conflict between Jains and Vaishnavas and the maintained religious harmony and equality. ಮತ್ತೇನು ಮಾಡಿದ ಅಂದರೆ ಬುಕ್ಕರಾಯ ಇಲ್ಲಿ ಶ್ರವಣ ಬೆಳಗೊಳದ ಒಂದು ಶಾಸನ 1368ರ ಸಾಮಾನ್ಯ ಶಕೆಯಲ್ಲಿ ರಚಿಸಲ್ಪಟ್ಟಂಥ ಒಂದು ಶ್ರವಣ ಬೆಳಗೊಳದ ಶಾಸನ ಹೇಳ್ತಾ ಇದೆ ಮಕ್ಕಳೇ. ಏನಂತಂದರೆ ಇಲ್ಲಿ ಈ ಒಂದು ಶಾಸನ ಏನು ಹೇಳಿದೆ ಅಂತಂದರೆ ಜೈನರಿಗೆ ಮತ್ತು ವೈಷ್ಣವರಿಗೆ ಇಲ್ಲಿ ಜಗಳಗಳಾಗಿತ್ತು, ವಿವಾದಗಳು ಅಥವಾ ವ್ಯಾಜ್ಯಗಳಾಗಿತ್ತು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಬುಕ್ಕರಾಯ ಎರಡೂ ಒಂದು ಮತೀಯರ ಮಧ್ಯೆ ಅಂದರೆ ಜೈನರ ಮತೀಯರು ಮತ್ತು ವೈಷ್ಣವ ಮತೀಯರ ಮಧ್ಯೆ ಇಲ್ಲಿ ಸೌಹಾರ್ದ ಸಂಬಂಧವನ್ನು ಮತ್ತು ಸಮಾನತೆಯನ್ನು ತಂದ, ಜಗಳವನ್ನು ಬಗೆಹರಿಸಿದ ಅಂತ ಕೂಡ ಈ ಒಂದು ಶ್ರವಣ ಬೆಳಗೊಳದ ಶಾಸನ ಹೇಳ್ತಾ ಇದೆ. ಆಫ್ಟರ್ ಬುಕ್ಕರಾಯ ಹರಿಹರ ಸೆಕೆಂಡ್ 1377 1404 ಕಾಮನ್ ಎರಾ, ಬುಕ್ಕರಾಯ ಸೆಕೆಂಡ್ ವಿರೂಪಾಕ್ಷ ಸೆಕೆಂಡ್ 1404 1406 ಕಾಮನ್ ಎರಾ, ದೇವರಾಯ ಫಸ್ಟ್ 1406 1422 ಕಾಮನ್ ಎರಾ ಆ್ಯಂಡ್ ವೀರ ವಿಜಯರಾಯ 1422 1424 ಕಾಮನ್ ಎರಾ ರೂಲ್ಡ್ ವಿಜಯನಗರ ಎಂಪೈರ್. ಈ ರೀತಿಯಾಗಿ ಈತನ ನಂತರ ಹರಿಹರ ಸೆಕೆಂಡು, ಬುಕ್ಕರಾಯ ಸೆಕೆಂಡು, ವಿರೂಪಾಕ್ಷ ಸೆಕೆಂಡು, ದೇವರಾಯ ಫಸ್ಟು, ಹಾಗೆ ವೀರ ವಿಜಯರಾಯ ಅಂತಕ್ಕಂಥ ಇಷ್ಟು ಒಂದು ಅರಸರುಗಳು ಏನು ಮಾಡಿದ್ರು ಅಂದರೆ ಆಡಳಿತವನ್ನು ಮಾಡಿದರು.